ಓಕೆ, ಸ್ಟಾರ್ಟ್ ಮಾಡಿ ಸರ್. ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನಸಾಮಾನ್ಯರಲ್ಲಿ ಒಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ಏನಂತಂದರೆ, ಒಂದು 15-20 ವರ್ಷಗಳಿಂದ ಚಿಕ್ಕಬಳ್ಳಾಪುರಕ್ಕೆ ಕುಡಿಯೋ ನೀರಿಗಾಗಿ ಅನೇಕ ಹೋರಾಟಗಳನ್ನು ನೀರಾವರಿ ಹೋರಾಟ ಸಮಿತಿಯ ಜೊತೆಗೆ ಅನೇಕ ಸಂಘಟನೆಗಳು ಸೇರಿ ತುಂಬ ಪ್ರಬಲವಾಗಿ ಹೋರಾಟಗಳನ್ನು ಮಾಡ್ತಾ ಬಂದಿವಿ. ನಾವು ಕೇಳ್ತಾ ಇದ್ದಿದ್ದು ಏನಂತಂದರೆ, ಪಶ್ಚಿಮ ಘಟ್ಟಗಳಲ್ಲಿ ವೇಸ್ಟಾಗಿ ಹರಿತಿದ್ದಂಥ ನೀರು ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಮತ್ತು ಕೋಲಾರ ಜಿಲ್ಲೆಗಳಿಗೆ ಕುಡಿಯೋದಕ್ಕೆ ಈ ಕಡೆ ತರಬೇಕನ್ನೋಂಥ ಒತ್ತಾಯವನ್ನು ಇಟ್ಕೊಂಡು ನಾವು ಹೋರಾಟ ಮಾಡ್ತಾಯಿದ್ವಿ. ಆದರೆ ಸರ್ಕಾರ ಏನು ಮಾಡ್ತೋ, ಅಷ್ಟು ದೂರದಿಂದ ನೀರು ಕಲೆಕ್ಟ್ ಮಾಡಿ ತರೋದಕ್ಕೆ ಆಗೋದಿಲ್ಲ, ಹಾಗಾಗಿ ಎತ್ತಿನ ಹೊಳೆ ನೀರನ್ನು ಕುಡಿಯೋದಕ್ಕೆ ಕೊಡ್ತೀವಿ ಅಂತೇಳಿ ಸರ್ಕಾರದಲ್ಲಿ ತೀರ್ಮಾನ ಆಯಿತು. ಅದರ ಪ್ರೋಗ್ರೆಸ್ ಆಯಿತು, ಅದು ಕೆಲಸ ಕಾರ್ಯಗಳನ್ನು ಕೂಡ ನಡೀತಾ ಬಂತು. ಆದರೆ ಅದರ ನಂತರ ನಮ್ಮ ಕ್ಷೇತ್ರದಲ್ಲಿ ಸುಮಾರು 10 ವರ್ಷಗಳ ಕಾಲ ಶಾಸಕರಾಗಿ ಮಂತ್ರಿಗಳಾಗಿ ಕೆಲಸ ಮಾಡಿದಂಥವರು ನಾವು ಯಾರೂ ಕೂಡ ಕೊಳಚೆ ನೀರು ಕೊಡಿ ಅಂತ ನಾವು ಯಾರೂ ಕೂಡ ಕೇಳಿರಲಿಲ್ಲ. ಅಂಥ ಒಂದು ಕೊಳಚೆ ನೀರನ್ನು HN ವ್ಯಾಲಿ ಅನ್ನೋಂಥ ಒಂದು ಯೋಜನೆಯನ್ನು ಇಟ್ಕೊಂಡು ಚಿಕ್ಕಬಳ್ಳಾಪುರಕ್ಕೆ ಒಂದು ಕೊಳಚೆ ನೀರಿನ ಭಾಗ್ಯವನ್ನು ತಂದುಕೊಟ್ರು. ಅದು ನಾವು ಆವತ್ತು ಕೂಡ ಅದನ್ನು ಆ ನೀರು ಬೇಕಾಗಿಲ್ಲ ಅಂತ ಹೇಳಿ ಕೂಡ ನಾವು ಒತ್ತಾಯ ಮಾಡಿದ್ವಿ. ಕೊಡೋದಾದರೆ ಅದನ್ನು 3 ಹಂತದಲ್ಲಿ ಶುದ್ಧೀಕರಣ ಮಾಡಿ ಈ ಭಾಗಗಳಿಗೆ ಕೊಡಬೇಕು, ಮತ್ತು ಅದು ಕುಡಿಯೋದಕ್ಕೆ ಯೋಗ್ಯ ಅಲ್ಲ, ಕೆರೆಗಳ ಮಾತ್ರ ತುಂಬಿಸೋಂಥ ಕೆಲಸ ಮಾಡಬೇಕಂತ ನಾವು ಮಾಡಿದ್ವಿ. ಆದರೆ 2 ಹಂತದ ಒಂದು ಶುದ್ಧೀಕರಣ ಮಾಡಿ ಈ ಭಾಗಗಳಿಗೆ ನೀರನ್ನು ಕೊಟ್ಟಿದ್ದಾರೆ. ಆದರೆ 10 ವರ್ಷಗಳಲ್ಲಿ ಯಾವುದೇ ಸಂಘಟನೆ ಆಗಿರ್ಬೋದು, ಯಾವುದೇ ಹೋರಾಟ ಸಮಿತಿಗಳಾಗಿರ್ಬೋದು, ಅಥವಾ ಯಾವುದೇ ರಾಜಕಾರಣಿಗಳಾಗಿರ್ಬೋದು, ಯಾರು ಕೂಡ ಅವರನ್ನು ಪ್ರಶ್ನೆ ಮಾಡಲಿಲ್ಲ. ಯಾಕೆ ಈ ನೀರು ಕೊಡ್ತಾ ಇದ್ದೀರಿ, ಯಾತಕ್ಕಾಗಿ ಕೊಡ್ತಾ ಇದ್ದೀರಿ, ಈ ನೀರು ನಮಗೆ ಬೇಡ ಅಂತ ಯಾರು ಕೂಡ ಪ್ರಶ್ನೆ ಮಾಡಲಿಲ್ಲ. ಯಾಕಂತಂದರೆ ಅದು ಒಂದು ರೀತಿಯ ಒಂದು ಸಂಬಂಧಿಕವಾಗಿರ್ತಕ್ಕಂಥದ್ದು ಆಗಿದ್ದರಿಂದ ಅವ್ರು ಯಾರು ಕೂಡ ಪ್ರಶ್ನೆ ಮಾಡಿರಲಿಲ್ಲ. ಆದರೆ ಇತ್ತೀಚೆಗೆ ನಮ್ಮ ಕಾಂಗ್ರೆಸ್ ಸರ್ಕಾರದಲ್ಲಿ ಒಬ್ಬ ಹಿಂದುಳಿದ ವರ್ಗದ ಶಾಸಕರಾಗಿರ್ತಕ್ಕಂಥ ಪ್ರದೀಪ್ ಈಶ್ವರ್ ಅವರು ಶಾಸಕರಾದ ಮೇಲೆ ಇದು ಕೇವಲ 3ನೇ ವರ್ಷ ನಡೀತಾ ಇದೆ. ಇಂಥ ಸಂದರ್ಭದಲ್ಲಿ ಇವತ್ತು ಅನೇಕರು ಒಟ್ಕೊಂಡಿದ್ದಾರೆ ಅವ್ರ ವಿರುದ್ಧವಾಗಿ ಮಾತಾಡೋದಕ್ಕೆ. ಆ ಕಾರಣಕ್ಕಾಗಿ ಇವತ್ತು ಏನು 3ನೇ ಹಂತದ ಶುದ್ಧೀಕರಣ ಪ್ರಶ್ನೆ ಮಾಡಲಿ, ನಾವು ಕೂಡ ಮಾಡ್ತೀವಿ. ಆದರೆ 3 ಜಿಲ್ಲೆಗಳು ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯ ವ್ಯಾಲಿ ನೀರನ್ನು 3 ಹಂತದಲ್ಲಿ ಶುದ್ಧೀಕರಣ ಮಾಡ್ಬೇಕಂತಂದರೆ ಒಬ್ಬ ಶಾಸಕರು ಒತ್ತಾಯ ಮಾಡಿದ್ರೆ ಆಗೋದಿಲ್ಲ. ಈ 2 ಭಾಗದ ಶಾಸಕರು ಮಂತ್ರಿಗಳು ಸೇರಿ ಸರ್ಕಾರದ ಮೇಲೆ ಒತ್ತಡ ತಂದಾಗ ಮಾತ್ರ ಈ ಕಾರ್ಯ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದನ್ನು ಮರೆತು ಇವತ್ತು ಒಬ್ಬ ಪ್ರದೀಪ್ ಈಶ್ವರ್ ವಿರುದ್ಧವಾಗಿ ಇವತ್ತು ಏನು ಈ ಥರದ ಒಂದು ಅವಾಚ್ಯವಾಗಿ ಮಾತಾಡ್ತಕ್ಕಂಥದ್ದು, ಮತ್ತು ಅವರನ್ನು ಕೇವಲವಾಗಿ ಮಾತಾಡ್ತಕ್ಕಂಥದ್ದು, ಅವರ ವಿರುದ್ಧ ಅನೇಕ ಇವತ್ತು ಬೇರೆ ಹೊಸ ರಾಜಕಾರಣಿಗಳು ಇವತ್ತು ಹುಟ್ಕೊಂಡಿದ್ದಾರೆ. ಅವ್ರಿಗೆ ವಿಚಾರನೇ ಗೊತ್ತಿಲ್ಲ, ನೀರಾವರಿ ಹೋರಾಟ ಯಾವಾಗ ಪ್ರಾರಂಭ ಆಯಿತು ಅನ್ನೋದು ಗೊತ್ತಿಲ್ಲ, ಯಾತಕ್ಕಾಗಿ ಬಂತು ಅನ್ನೋದು ಗೊತ್ತಿಲ್ಲ. ಆದರೆ ಇವತ್ತು ಕೆರೆಗೆ ಹೋಗೋದು, 2 ಬಾಟಲ್ ನೀರು ತರೋದು, ಅದನ್ನು ಜನರ ಮುಂದೆ ಪ್ರಚಾರ ಮಾಡ್ತಾ ಇವತ್ತು ಅನೇಕ ಒಂದು ಶಾಸಕರು ವಿರುದ್ಧವಾಗಿ ಮಾತಾಡೋದಕ್ಕೆ ಇವತ್ತು ಪ್ರಯತ್ನ ಪಡ್ತಾ ಇದ್ದಾರೆ. ಹಾಗಾಗಿ ನಾವು ಇವತ್ತು ಏನು ಇದೇ ತಿಂಗಳು 15ನೇ ತಾರೀಕು ಚಿಕ್ಕಬಳ್ಳಾಪುರ ಬಂದ್ಗೆ ಕೂಡ ಕರೆ ಕೊಟ್ಟಿದ್ದಾರೆ. ನಾವು ಪ್ರಜ್ಞಾವಂತರಾಗಿರ್ತಕ್ಕಂಥ ಪ್ರತಿಯೊಬ್ಬ ಜನ ಕೂಡ ಇವತ್ತು ನಾವು ಏನು ಕೇಳಬೇಕಾಗಿದೆ, ನಮ್ಗೆ ಕುಡಿಯೋದಕ್ಕೆ ನೀರು ಕೊಡಬೇಕು, ಎತ್ತಿನ ಹೊಳೆ ಬೇಗ ಮಾಡಿ, ಇಲ್ಲಾಂತಂದರೆ ಆಂಧ್ರ ಭಾಗದಲ್ಲಿ ಹೋಗ್ತಕ್ಕಂಥ ನದಿ ನೀರನ್ನು ನಮಗೆ ಕೊಡಿ ಅನ್ನೋಂಥ ಒತ್ತಾಯ ಮಾಡಬೇಕಾದ್ರೆ ಒಂದೇ ಚಿಕ್ಕಬಳ್ಳಾಪುರ ಮಾತ್ರ ಬಂದ್ ಮಾಡ್ತಕ್ಕಂಥದ್ದು ಇದು ವ್ಯವಸ್ಥಿತವಾದ ಒಂದು ಕಾರ್ಯ ಅಲ್ಲ. ಇದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಮಾತಾಡೋದಾದರೆ ಶಾಸಕರ ವಿರುದ್ಧವಾಗಿ ಮಾಡ್ತಕ್ಕಂಥ ಕೆಲಸ ಆಗಿರ್ತದೆ. ಹಾಗಾಗಿ ಇಡೀ ಅವ್ರ ಒಳ್ಳೆ ಮನಸ್ಥಿತಿ ಏನಾದರೂ ಇದ್ದಿದ್ರೆ ಕೋಲಾರ, ಚಿಕ್ಕಬಳ್ಳಾಪುರ 2 ಜಿಲ್ಲೆಗಳನ್ನು ಬಂದ್ ಮಾಡಿದರೆ ನಾವು ಕೂಡ ಅವ್ರ ಜೊತೆಗೆ ನಿಂತು ಬಂದು ಬೆಂಬಲವನ್ನು ಕೊಡ್ತಾ ಇದ್ದೀವಿ. ನಾವು ಕೂಡ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಆದರೆ ಇವತ್ತು ಏಕೈಕ ಚಿಕ್ಕಬಳ್ಳಾಪುರ ತಾಲೂಕನ್ನು ಮಾತ್ರ ಕೇಂದ್ರವಾಗಿ ಇಟ್ಟುಕೊಂಡು ಬಂದ್ ಮಾಡ್ತಾ ಇರೋದ್ರಿಂದ ನಾವು ಯಾರು ಕೂಡ ಅವ್ರ ಜೊತೆಲಿ ಭಾಗವಹಿಸಿದ್ದಲ್ಲ, ಬಂದ್ಗೆ ಸಂಪೂರ್ಣವಾಗಿ ನಮ್ಮ ಬೆಂಬಲವನ್ನು ನಿರಾಕರಣೆ ಮಾಡ್ತಾ ಇದ್ದೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತಾ ಇದ್ದೀನಿ.